ಲೈನ್ ಟಿವಿಗೆ ಸ್ವಾಗತ. ನಾನು ಬಸವರಾಜ್. ಬಹುಪಾಲು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿರುವಂಥದ್ದು ಅದು BJP ವಲಯದ ವಿಚಾರ. BY ವಿಜೇಂದ್ರ ಅವರನ್ನು ಬದಲಾಯಿಸ್ತಾರೆ, ರಾಜ್ಯಾಧ್ಯಕ್ಷರು ಮತ್ತೊಬ್ಬರು ಬಂದು ಕೋರ್ತಾರೆ. BJP ಒಳಗಿನ ಬಣ, ಅಲ್ಲೂ ಕೂಡ ಬಣ ರಾಜಕೀಯ ನಡೀತಿದೆ. ಒಂದು ಬಣ, ವಿರೋಧಿ ಬಣ, ಹೈಕಮಾಂಡ್ ದೆಹಲಿಯಲ್ಲಿ ಬೀಳ್ಬಿಟ್ಟಿರುವಂಥದ್ದು ಅನ್ನುವಂಥದ್ದು ಚರ್ಚೆ ಆಗ್ತಿರೋ ವಿಚಾರ. ವಾಸ್ತವದಲ್ಲಿ BS ಯಡಿಯೂರಪ್ಪ ಅವರು ದೆಹಲಿಗೆ ಹೋಗಿರೋದು ತಮ್ಮ ಪುತ್ರನ ಅಧ್ಯಕ್ಷ ಕುರ್ಚಿಯನ್ನು ಉಳಿಸೋದಕ್ಕೆ ಅನ್ನುವಂತಹ ಒಂದು ನರೇಟಿವ್ ಸೆಟ್ ಮಾಡ್ತಿದ್ದಾರೆ. ಇದು ವಾಸ್ತವ ಅಲ್ಲ. ಬದಲಾಗಿ BY ವಿಜೇಂದ್ರ ಅವರು ಮತ್ತು ಯಡಿಯೂರಪ್ಪ ಅವರು ವಿರೋಧಿ ಬಣಗಳು ಮಾತಾಡ್ತವೆ. ನೋಡಿ, ಕಾಂಗ್ರೆಸ್ ಮತ್ತು BJPಯಲ್ಲಿ ಈ ಕ್ಷಣಕ್ಕೂ ಈ ಹಿಂದೆ ಕಳೆದ 10 ವರ್ಷಗಳಿಂದ ಮುಂದಿನ 10 ವರ್ಷಗಳ ತನಕ ಒಂದೇ ಲೆಕ್ಕ ಇರುತ್ತೆ. ಅದು ಯಾವ ಲೆಕ್ಕ ಅಂದರೆ, ಈ ಕಡೆ ಸಿದ್ದರಾಮಯ್ಯ ಅವರ ಗೆರೆಯನ್ನು ದಾಟಿ ಹೈಕಮಾಂಡ್ ಹೇಗೆ ದಾಟೋದಿಲ್ವೋ, ಮುಂದಕ್ಕೆ ಬರೋದಕ್ಕೆ ಸವಾಲಾಗಿದೆಯೋ, ದೈತ್ಯ ಸವಾಲು. BJPಯಲ್ಲೂ ಕೂಡ ಲಿಂಗಾಯತ ಸಮುದಾಯದ ಏಕಮೇವ ದ್ವಿತೀಯ ನಾಯಕ BS ಯಡಿಯೂರಪ್ಪ ಅನ್ನುವಂತಹ ಒಬ್ಬ ಮಾಸ್ ಲೀಡರ್ನ ಗೆರೆಯನ್ನು ದಾಟಿ ಮುಂದಕ್ಕೂ ಹೋಗೋದಕ್ಕೆ BJP ಹೈಕಮಾಂಡ್ಗೂ ಕೂಡ ಸವಾಲಾಗಿರುವಂಥದ್ದು. ಆದರೂ ಒಂದಷ್ಟು ಪರ ವಿರೋಧ ಹೇಳಿಕೆಗಳು ಬರ್ತವೆ ಹೋಗ್ತವೆ. ಸದ್ಯ ಏನು ಕಾಂಗ್ರೆಸ್ನಲ್ಲಿ CM ಕುರ್ಚಿಯ ಕದನ ನಡೀತಿದೆ, ಆ ಕದನದ ಲಾಭವನ್ನು ಪಡೆದುಕೊಳ್ಳಿಕ್ಕೆ ವಿಪಕ್ಷವಾಗಿ BJP ಏನು ಮಾಡಬೇಕು, ಅದು ಏಕಾಂಗಿಯಾಗಿ ಆ ಒಂದು ರಿಪೋರ್ಟ್ ಕಾರ್ಡನ್ನು ಹೈಕಮಾಂಡ್ಗೆ ಸಬ್ಮಿಟ್ ಮಾಡುವಂಥದ್ದು. ಯಾಕಂದರೆ ಒಂದು ಆಪರೇಷನ್ ವಿಜಯ ನಡೀತಿದೆ. ಒಂದು ವೇಳೆ, ಯಾಕಂದರೆ ನೀವು ತುಂಬ ಸೂಕ್ಷ್ಮವಾಗಿ ನೋಡಿದ್ರೆ 2006ರ 2020 ಸರ್ಕಾರದ ನಂತರ ರಾಜ್ಯದಲ್ಲಿ ಇಬ್ಬರು ನಾಯಕರು ಬಯಸಿದ ಸರ್ಕಾರಗಳು ಮಾತ್ರ ಬಂದಿದೆ. ಒಬ್ಬರು ಸಿದ್ದರಾಮಯ್ಯ, ಮತ್ತೊಬ್ಬರು BS ಯಡಿಯೂರಪ್ಪ. ನೀವು ಹೇಗಾದರೂ ಲೆಕ್ಕ ಹಾಕ್ಕೊಳ್ಳಿ. ಅದು ಒಳ ಒಪ್ಪಂದ ಅಂತ ಅಂದ್ಕೊಂಡ್ರು ಬಿಟ್ಟಿತ್ತು, ನಿಮಗೆ ಬಿಟ್ಟಿದ್ದು. 2008ರಲ್ಲಿ ರಿಸಲ್ಟ್ ಬರುತ್ತೆ. ಅತಿ ದೊಡ್ಡ ಪಕ್ಷವಾಗಿ BSY ನೇತೃತ್ವದ BJP ಬರುತ್ತೆ. ಅಲ್ಲೂ ಕೂಡ ಸರಳ ಬಹುಮತಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಆಗಲೂ ಒಂದಷ್ಟು ನಾಯಕರು BJPಗೆ ಹೋಗ್ತಾರೆ. ಅದು ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡವರೇ ಹೋಗ್ತಾರೆ. ಆಗ ಒಂದು ಸರ್ಕಾರ ರಚನೆ ಆಗುತ್ತೆ, ಯಡಿಯೂರಪ್ಪ ಅವರ ಸರ್ಕಾರ. 2013ಕ್ಕೆ ಮತ್ತೊಂದು ಸರ್ಕಾರ ಬರುತ್ತೆ. ಸರಳ ಬಹುಮತಕ್ಕಿಂತ ಒಳ್ಳೆಯ ನಂಬರ್ ಸಿಕ್ಕಿರುತ್ತೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ. 2018ಕ್ಕೆ ಮತ್ತೆ ಅತಂತ್ರ ಸ್ಥಿತಿ ನಿರ್ಮಾಣ ಆಗುತ್ತೆ. ಯಡಿಯೂರಪ್ಪ ಅವರು 7 ದಿನಗಳ ಕಾಲ ಏನೋ ಮುಖ್ಯಮಂತ್ರಿ ಆಗ್ತಾರೆ. ಆ ನಂತರದಲ್ಲಿ ಬದಲಾವಣೆಗಳಾಗುತ್ತೆ. ಆಗಲೂ ಕೂಡ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡಿ ಕೆಲವೇ ತಿಂಗಳಲ್ಲಿ ಮತ್ತೊಂದು ಸರ್ಕಾರ ಬರುತ್ತೆ. ಆಗಲೂ ಕೂಡ ಕಾಂಗ್ರೆಸ್ನಿಂದ ಒಂದಷ್ಟು ನಾಯಕರು ಹೋಗ್ತಾರೆ, ಯಡಿಯೂರಪ್ಪ ಅವರನ್ನು ಬೆಂಬಲಿಸ್ತಾರೆ. 2023ಕ್ಕೆ ಕಾಂಗ್ರೆಸ್ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ. ಬಹುಪಾಲು ರಾಜಕೀಯ ವಿದ್ಯಾರ್ಥಿಗಳು 2023ರ ಚುನಾವಣೆಯ ಸಂದರ್ಭದಲ್ಲಿ ಏನೆಲ್ಲ ಒಳ ಒಪ್ಪಂದಗಳಾಗಿರಬಹುದಾ ಅಂತ ಮೇಲ್ನೋಟಕ್ಕೆ ನೋಡಿದ್ರೂ ಕೂಡ ಅದು ಕಾಣಿಸುತ್ತೆ. ಈಗ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನು CM ಸ್ಥಾನದಿಂದ ಇಳಿಸೋದೇ ಆದರೆ ಹೈಕಮಾಂಡ್ ಆ ನಿರ್ಧಾರ ಮಾಡೋದೇ ಇಲ್ಲ. ಮಾಡಿದ್ರೆ BJPಗೆ ಬಹುದೊಡ್ಡ ವರವಾಗುತ್ತೆ. ಏಕಾಂಗಿಯಾಗಿ BJP ಈ ಸರಳ ಬಹುಮತದ ಒಂದು ಗಡಿ ಏನಿದೆ ಅದನ್ನು ದಾಟೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಬಹುದು. ನೀವು ತುಂಬ ಸೂಕ್ಷ್ಮವಾಗಿ ನೋಡಬೇಕು. ಇಡೀ ರಾಜಕಾರಣ 1952ರಿಂದ ಇಲ್ಲಿಯ ತನಕ ಇವು 72, 83, 90, 90, 94, 2008, 2019 ಏನೆಲ್ಲ ಆಗ್ತಾ ಬಂದಿದೆ. ವ್ಯತ್ಯಾಸಗಳಾಗೋದಕ್ಕೆ ಅಲ್ಲಿ ಮುಖ್ಯ ಕಾರಣವಾಗಿದ್ದು ದೇವರಾಜ ಅರಸು ಅವರನ್ನು ಇಳಿಸಿದ್ರು ಅನ್ನೋ ಕಾರಣಕ್ಕೆ ದೇವರಾಜ ಅರಸು, ಸಾರೆಕೊಪ್ಪ ಬಂಗಾರಪ್ಪ ಅವರ ಬಂಡಾಯ, ಕಾಂಗ್ರೆಸ್ ನಾಯಕರ ಬಂಡಾಯ, ಕಾಂಗ್ರೆಸ್ಸೇತರ ಪಕ್ಷ ಬರಲಿಕ್ಕೆ, ಸರ್ಕಾರ ಬರಲಿಕ್ಕೆ ಕಾರಣ ಆಯಿತು. 2008ರಲ್ಲಿ ಮತ್ತೆ ಇದೇ 2008 ಅದಕ್ಕೂ ಮುಂಚೆ ದೇವೇಗೌಡರ ಸರ್ಕಾರ ಬರುವಂತಹ ಸಂದರ್ಭದಲ್ಲಿ ಬಂಗಾರಪ್ಪ ಅವರು ಹೊರಗಡೆ ಬಂದು ಕಾಂಗ್ರೆಸ್ನ ನಾಯಕರು KCP ಕಟ್ತಾರೆ. ಆ ಬಂಡಾಯದ ಲಾಭ ಮತ್ತೆ ಕಾಂಗ್ರೆಸ್ಸೇತರ ಪಕ್ಷಕ್ಕೆ, ಜನತಾದಳಕ್ಕೆ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ. ನೀವು ಹಾಗೆ ಲೆಕ್ಕ ಆಗ್ತಾ ಬಂದರೆ ಬಹುಪಾಲು ಸಂದರ್ಭಗಳಲ್ಲಿ BJPಗೆ ದೊಡ್ಡ ವರದಾನ ಆಗಿದೆ. ಈ ಸಲ ಏನು ಸರಳ ಬಹುಮತವನ್ನು ಇದುವರೆಗೂ BJP ಪಡೆದಿಲ್ಲ, ಅದನ್ನು ಪಡೀಲಿಕ್ಕೆ ಒಂದು ಲಾಭ ಏನೆಲ್ಲ ಮಾಡ್ಕೋಬಹುದು ಅನ್ನೋ ಲೆಕ್ಕಾಚಾರಗಳನ್ನು ಇಟ್ಕೊಂಡೇ
ದೆಹಲಿಗೆ ಹೋಗಿರುವಂಥದ್ದು. ಆಪರೇಷನ್ ವಿಜಯ ಅನ್ನುವಂಥದ್ದು ದಿಗ್ವಿಜಯ, ವಿಜೇಂದ್ರ ಅವರು ಅನ್ನೋದಕ್ಕಿಂತಲೂ ಮಿಗಿಲಾಗಿ BJPಯ ವಿಜಯ. ಯಾಕಂದರೆ ಒಂದು ಅಹಿಂದ ವರ್ಗಗಳ ಆಕ್ರೋಶ. ನಿಮಗೆ ಇನ್ನೂ ಸುಲಭಕ್ಕೆ ಹೇಳಬೇಕಂದ್ರೆ BJPಯ ನಂಬರ್ ಹೆಚ್ಚಾಗ್ತಾ ಹೋಗಿದ್ದು ಹಿಂದುಳಿದ ಕಾಂಗ್ರೆಸ್ ಇದುವರೆಗೂ ಪರಿಗಣಿಸದೇ ಇರುವಂತಹ ಹಿಂದುಳಿದ ಸಮಾಜಗಳನ್ನು ಅವರು ಪರಿಗಣಿಸಿ ಅವರಿಗೆ ರಾಜಕೀಯ ಪ್ರಾಶಸ್ತ್ಯವನ್ನು ಪ್ರಾತಿನಿಧ್ಯವನ್ನು ಕೊಡ್ತಾ ಬರ್ತಿರೋದ್ರಿಂದ ಕರಾವಳಿ ಭಾಗದಲ್ಲಿ ಬಿಲ್ ಅವರು ಇರಬಹುದು, ವಿಶ್ವಕರ್ಮ ಇರಬಹುದು, ಮಗದೊಂದು ಸಮಾಜಗಳನ್ನು, ಹಿಂದುಳಿದ ಸಮಾಜಗಳನ್ನು ಒಳಗೂಡಿಸಿಕೊಳ್ಳುವಿಕೆಯ ಭಾಗವಾಗಿ BJP ಇವತ್ತು ಸ್ಟ್ರಾಂಗ್ ಆಗ್ತಿದೆ. ಅಹಿಂದಾದ ಆಕ್ರೋಶ, ಅಹಿಂದಾದಲ್ಲೇ ಅಲ್ಪಸಂಖ್ಯಾತರು ಕೂಡ BJPಗೆ ಓಟ್ ಹಾಕಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಡಿಯೂರಪ್ಪ ಅವರ ವಿಚಾರಕ್ಕೆ ಬಂದರೆ ಅವರು ಅಲ್ಪಸಂಖ್ಯಾತರು ಕೂಡ ಇಷ್ಟಪಡುವಂತಹ ನಾಯಕ. ಅಂತಹ ನಾಯಕ ಇವತ್ತು ದೆಹಲಿಗೆ ಹೋಗಿರುವಂಥದ್ದು. ದೆಹಲಿಯಲ್ಲಿ ಇರುವಂಥದ್ದು ಅವರ ವಿರೋಧಿ ಬಣ ಸಾಕಷ್ಟು ಮಾತಾಡ್ಕೋಬಹುದು, ವ್ಯತ್ಯಾಸ ಇದ್ದಿರಬಹುದು. ಒಂದು ಸಿದ್ದರಾಮಯ್ಯ ಮತ್ತು BS ಯಡಿಯೂರಪ್ಪ ಅನ್ನುವಂತಹ ಪ್ರಾದೇಶಿಕ ನಾಯಕರೇನಿರ್ತಾರೆ ಅವರು ರಾಷ್ಟ್ರೀಯ ಪಕ್ಷಗಳನ್ನು ಮೀರಿ ಬೆಳೆದವರು. ಅವರನ್ನು ಇಳಿಸೋದಾಗಲಿ, ಇಳಿಸಿದ ನಂತರ ಎದುರಾಗಬಹುದಾದಂತಹ ಸಮಸ್ಯೆ ಸವಾಲುಗಳನ್ನು ಅರಗಿಸಿಕೊಳ್ಳೋದಾಗಲಿ ರಾಷ್ಟ್ರೀಯ ಪಕ್ಷಗಳಿಗೆ ಕಷ್ಟ ಆಗುತ್ತೆ. ಯಡಿಯೂರಪ್ಪ ಅವರಿದ್ದಾಗ BJPಯ ನಂಬರ್ 90ರ ಗಡಿ ದಾಟ್ತಿದೆ, ಯಡಿಯೂರಪ್ಪ ಅವರನ್ನು ಇಳಿಸಿದ ಕೂಡಲೇ ಅದು 66ಕ್ಕೆ ಬರುತ್ತೆ ಅಂದರೆ ಸೇಮ್ ಬಂಗಾರಪ್ಪ ಅವ್ರನ್ನ ಇಳಿಸಿದಾಗ ಏನಾಯಿತು, ಅದೇ ಶಿವಮೊಗ್ಗದ ನಾಯಕ ಆ ರಾಷ್ಟ್ರೀಯ ಪಕ್ಷಕ್ಕೆ ಗೊತ್ತಾಯಿತು. ಯಡಿಯೂರಪ್ಪ ಅವ್ರನ್ನ ಇಳಿಸಿದಾಗ ಏನಾಗತ್ತೆ, ಶಿವಮೊಗ್ಗದ ನಾಯಕ ಆ ತಾಕತ್ತು, ಆ ಎಫೆಕ್ಟು ಆ ರಾಷ್ಟ್ರೀಯ ಪಕ್ಷಕ್ಕೂ ಗೊತ್ತಿದೆ. ಇಂತಹ ಸವಾಲುಗಳ ಮಧ್ಯೆ ವಿಜೇಂದ್ರ ಅವರ ಬದಲಾವಣೆ ಅನ್ನುವಂಥದ್ದು ಸುಲಭದ ಮಾತಲ್ಲ. ಅದೇ ರೀತಿ ಸಿದ್ದರಾಮಯ್ಯ ಅವರನ್ನು ಇಳಿಸ್ತಾರೆ ಅನ್ನುವಂಥದ್ದು ಕೂಡ ಸುಲಭದ ಮಾತಲ್ಲ. ಇದು ಒಬ್ಬ ಮಾಸ್ ಲೀಡರ್ ಒಂದು ರಾಜ್ಯದಲ್ಲಿ ಪ್ರಾದೇಶಿಕವಾಗಿ ವೈಯಕ್ತಿಕ ವರ್ಚಸ್ಸಿನಿಂದ ಒಂದು ಪಕ್ಷವನ್ನು, ತಮ್ಮ ಅಭಿಮಾನಿಗಳ ಪಡೆಯನ್ನು ಹೇಗೆ ಇಟ್ಕೊಂಡಿರ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಇವೆಲ್ಲವೂ ಕೂಡ ನಡೆಯುತ್ತೆ. ಅಲ್ಲಿಗೆ ಈ ದೆಹಲಿಯ ಭೇಟಿ ಏನಿದೆ, ವಿಜೇಂದ್ರ ಅವರ ಬದಲಾವಣೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಮುಂದಿನ ಕಾರ್ಯಸೂಚಿ, ಮಾರ್ಗಸೂಚಿ 28ಕ್ಕೆ ಹೇಗಿರಬೇಕು, ಈಗಿನ ಎಲ್ಲ ವ್ಯತ್ಯಾಸಗಳು ಕಾಂಗ್ರೆಸ್ನವು ಹೇಗೆ ನಾವು ಯುಟಿಲೈಸ್ ಮಾಡ್ಕೋಬಹುದು ಅನ್ನುವಂತಹ ಲೆಕ್ಕಾಚಾರಗಳ ಒಂದು ವರದಿಯನ್ನು ಸಬ್ಮಿಟ್ ಮಾಡೋದಕ್ಕೆ ಹೋಗಿದ್ದಾರೆ ವಿನಃ ಮತ್ತೊಂದು ಕಲ್ಲ. ಹಾಗಿದ್ರೆ ಇದೇ ಕಚ್ಚಾಟ ಅಥವಾ ಹಾದಿ ಬೀದಿ ಜಗಳ ಅಥವಾ ಸಿದ್ದರಾಮಯ್ಯ ಅವರನ್ನು ಆ ಸ್ಥಾನದಿಂದ ಇಳಿಸುವಂತಹ ಕಾಂಗ್ರೆಸ್ ಹೈಕಮಾಂಡ್ನ ಪ್ಲಾನ್ ಏನಾದರೂ ವರ್ಕೌಟೇ ಆದರೆ BJPಗೆ ಲಾಭ ಆಗುತ್ತೆ, ಕಾಂಗ್ರೆಸ್ಗೆ ಬಹುದೊಡ್ಡ ನಷ್ಟ ಆಗುತ್ತೆ. ಈ ಲೆಕ್ಕಾಚಾರವನ್ನು ನೋಡಿಕೊಂಡೇನೆ, ಈ ಇತಿಹಾಸದ ಪಾಠಗಳನ್ನು ಅರ್ಥಕೊಂಡೇನೆ ಕಾಂಗ್ರೆಸ್ ಕೂಡ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದೆ. ಈ ಡೆವಲಪ್ಮೆಂಟ್ಸ್ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ.